ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ. ಅದರಲ್ಲಿ ಇವತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಒಟ್ಟಿಗೆ ಮೀಟಿಂಗ್ ಮಾಡಿ ಮತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವಿಬ್ಬರು ಜೊತೆಗಿರ್ತೀವಿ ಅಂತ ಹೇಳಿ. ಆದರೆ ಬಿ ಜೆ ಪಿ ಅವರಿಗೆ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂದ ಅವರು ಹೇಳ್ತಿದ್ದಾರೆ ಡಿ ಕೆ ಆಗಬೇಕು ಅಂತ. ಒಂದಷ್ಟು ಜನ ಡಿ ಕೆ ಪರವಾಗಿ ಸಪೋರ್ಟ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ. ಏನನ್ಸುತ್ತೆ? ಮತ್ತು ಅಹಿಂದ ಕಮ್ಯುನಿಟಿಗಳು ಮತ್ತು ಈ ದೇಶದ ತಳ ಸಮುದಾಯಗಳು ಯಾರ ಪರವಾಗಿ ನಿಂತಿದ್ವು ಅಂತ ಏನು? ತಾವು ಹೇಳೋದು ಕರೆಕ್ಟ್ ಇದೆ. ಆದರೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡು ಕಣಗಳಿದ್ದಂಗೆ. ಯಾಕೆಂದರೆ ಇವತ್ತು ಕೊಟ್ಟಿರೋ ಇರ್ಬೋದು, ಪಂಚ ಗ್ಯಾರಂಟಿಗಳಿರ್ಬೋದು, ಅವೆಲ್ಲ ಮುಖ್ಯ ಪಾತ್ರ ವಹಿಸಿದ್ರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು. ಹಾಗಾಗಿ ಇವತ್ತು ಒಂದು ಸಾಮಾಜಿಕ ಪರ ಇರುವಂಥ ಒಂದು ಸರ್ಕಾರ. ಕಾರಣ ಏನಂದರೆ ಈಗ ನಮ್ಮ ಅಲೆಮಾರಿ ಸಂಘಟನೆಗಳಿರೋದು ಕಳೆದ 13ರಿಂದ 18 ಅವರಿದ್ದಾಗ ಈ ಅಲೆಮಾರಿ ಇಡೀ ಭಾರತದಲ್ಲಿ ಯಾರೂ ಕೂಡ ಮಾಡದೇ ಇರೋಂಥ ಅಲೆಮಾರಿ 101 SC ST ಪಟ್ಟಿಗೆ ಯಾರೂ ಕೈ ಹಾಕಲ್ಲ. ಶೋಷಿತ ವರ್ಗಕ್ಕೆ, ಧ್ವನಿ ಇಲ್ಲದ ವರ್ಗರಿಗೆ ಒಂದು ಸಪ್ರೇಟ್ ಒಂದು ಪಟ್ಟಿಯಿಂದ ಬೇರ್ಪಡಿಸಿ ಅವರಿಗೆ ಒಂದು ಘೋಷಣೆ ಮಾಡಿ ಒಂದು ಅವರ ಅಭಿವೃದ್ಧಿಗೆ ಸಹಕಾರ ಕೊಟ್ಟಿರುವಂಥ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಕೂಡ ನಾವು ಹೇಳೋದಂದರೆ ಕಾಂಗ್ರೆಸ್ ಅಂದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್. ಅವ್ರು ಎಂತೆಂಥ ಕಷ್ಟ ಕಾಲದಲ್ಲೂ ಕೂಡ ಅವ್ರು ಏನಾರೇ ಒಂದು ಬೇರೆ ಥರ ಯೋಚನೆ ಮಾಡಿದರೆ ಅವ್ರು ಯಾವಾಗಲೂ ಮುಖ್ಯಮಂತ್ರಿ ಆಗ್ಬೋದಿತ್ತು. ಆದರೆ ಅವ್ರ ಪಕ್ಷನಿಷ್ಠೆ ಆಗಿ ಅವ್ರದ್ದು ಒಂದು ದುಡಿಮೆ ಮತ್ತು ಅವರು ಒಂದು ಶ್ರಮ ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರ ಬರೋಕ್ಕೆ ಭಾಳ ಇದೆ. ಹಾಗಾಗಿ ಕೂಡ ಅವರೂ ಕೂಡ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ನಮ್ದು ಯಾವುದೂ ತಕರಾರಿಲ್ಲ. ಅವರೂ ಕೂಡ ನಮ್ಮ ಶೋಷಿತರ ಪರ ಧ್ವನಿಯಾಗಿದ್ದಾರೆ. ಆದರೆ ನಮ್ಮ ಪಕ್ಷದಲ್ಲಿ ಒಳಗಿರುವಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ಹೈಕಮಾಂಡ್ಗಳನ್ನು ಮಾಡಿ ನಾವು ನಿಜವಾಗ್ಲೂ ನಮ್ಮಲ್ಲಿ ಯಾವುದೇ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ತಕರಾರಿಲ್ಲ. ಬಟ್ ಇಲ್ಲಿ ಬಿ ಜೆ ಪಿಯವರು ಕೋಮುವಾದಿಗಳು ಈ ಒಂದು ಸರ್ಕಾರನ ತೆಗೆಯೋಕ್ಕೆ ಬೇರೆ ಬೇರೆ ಥರದಲ್ಲಿ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ. ಆಗಲೇ ಹೈಕಮಾಂಡಲ್ಲಿ ತೀರ್ಮಾನ ಆಗಿದೆ, ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅಂಥ ಅವಕಾಶನ ಸಿದ್ದರಾಮಯ್ಯ ಮಾಡಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಜೊತೆಗೆ ನಮ್ಮೆಲ್ಲ ಶೋಷಿತ ವರ್ಗಗಳಿಗೆ ಒಂದು ದನಿಯಾಗಿ ಅವರಿಬ್ಬರು ಕೂಡ ನಮ್ಮ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡು ಕಣ್ಣಿದ್ದಂಗೆ. ಅದು ಯಾರೂ ಏನು ಅದರಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಕ್ಸಸ್ ಆಗಲ್ಲ. ಅದು ಈಗ ಸದ್ಯಕ್ಕೆ ಯಾವುದು ಮುಖ್ಯಮಂತ್ರಿಗಳದ್ದು ಇಶ್ಯೂ ಇಲ್ಲ. ಅದಾಗೋವಂಥ ಸಂದರ್ಭದಲ್ಲಿ ಯಾರೂ ತಪ್ಪಿಸೋಕ್ಕಲ್ಲ, ಆಗತ್ತೆ. ನಾವು ಯಾವುದೂ ಕೂಡ ನಮ್ಮ 5 ವರ್ಷದ ಪೂರ್ಣ ನಾವು ಅವಧಿಯನ್ನು ಮುಗಿಸ್ತೀವಿ. ಮತ್ತು ಬರುವಂಥ 28 ಎಲೆಕ್ಷನಲ್ಲೂ ಕೂಡ ನಾವು ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಚಾವಡಿ ಲೋಕೇಶು, ಅಲೆಮಾರಿ ಸಂಘಟನೆಯ ಮುಖ್ಯಸ್ಥರು ಮತ್ತು ಒಳ ಮೀಸಲಿತ ಹೋರಾಟಗಾರರ ಪ್ರಧಾನ ಸಂಚಾಲಕರು.